ಕುಲೋಚಿತಮತಿ ಹಿ ಕ್ಷಾತ್ರಂ ಸ್ವಧರ್ಮಂ ಬಹುಮನ್ಯತೆ. ಅವನಿಗೆ ಕ್ಷತ್ರಧರ್ಮದ ಬಗ್ಗೆ, ತಾನು ಯಾವ ಧರ್ಮದಲ್ಲಿ ಹುಟ್ಟಿ ಬಂದಿದ್ದ ಆ ಧರ್ಮದ ಬಗ್ಗೆ ಅವನಿಗೆ ಅಪಾರವಾದಂಥ ಅಭಿಮಾನವಿತ್ತು. ಅದನ್ನು ಏನಕ್ಕೇನ ಪ್ರಕಾರೇಣ ಪಾಲನೆ ಮಾಡಬೇಕು, ಅದರಿಂದ ನಮಗೆ ಉನ್ನತಿ, ಸಮಾಜಕ್ಕೂ ಉನ್ನತಿ, ನಮಗೂ ಉನ್ನತಿ ಅನ್ನುವಂಥ ಎಚ್ಚರ ಅವನಿಗಿತ್ತು. ಕ್ಷಾತ್ರಧರ್ಮಂ ಬಹುಮನ್ಯತೆ, ಮನ್ಯತೆ ಪರಯಾ ಕೀರ್ತ್ಯ ಮಹತ್ ಸ್ವರ್ಗಫಲಂ ತತಃ. ಆ ಧರ್ಮವನ್ನು ಆಚರಣೆ ಮಾಡೋದ್ರಿಂದಲೇ ಇಹಲೋಕದಲ್ಲೂ ಶ್ರೇಯಸ್ಸು, ಪರಲೋಕದಲ್ಲೂ ಶ್ರೇಯಸ್ಸು, ಮತ್ತೆ ಸ್ವರ್ಗಫಲವು ಕೂಡ ಅದರಿಂದಲೇ ಅನ್ನೋದನ್ನ ಆತ ತಿಳ್ಕೊಂಡಿದ್ದ. ನ ಅಶ್ರೇಯಸಿ ರತಃ, ಯಾವ ಕೆಲಸದಿಂದ ಇಹಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಮನುಷ್ಯನಿಗೆ ಏಳಿಗೆ ಇಲ್ಲವೋ, ಶ್ರೇಯಸ್ಸಿಲ್ಲವೋ ಆ ಕೆಲಸವನ್ನು ಆತ ಎಂದೂ ಮಾಡಿದವನಲ್ಲ. ವ್ಯರ್ಥವಾದಂಥ ಮನೋರಂಜನೆಗಳು, ವ್ಯರ್ಥವಾದಂಥ ಹರಟೆಗಳು ಇತ್ಯಾದಿ ಎಲ್ಲವೂ ಯಾವುದನ್ನು ಕೂಡ ಆತ ಮಾಡಿದವನಲ್ಲ. ನ ವಿರುದ್ಧ ಕಥಾರುಚಿ, ಧರ್ಮಕ್ಕೆ ವಿರುದ್ಧವಾದಂಥ ಹರಟೆಗಳು, ಕಥನಗಳು ಇದರ ಬಗ್ಗೆ ಅವನಿಗೆ ಆಸಕ್ತಿಯೇ ಇಲ್ಲ. ಉತ್ತರೋತ್ತರ ಯುಕ್ತವು ಚ ವಕ್ತಾ ವಾಚಸ್ಪತಿ ಯಥ, ಮೃದು ಸ್ವಭಾವದವನಾಗಿದ್ದ ಅಂದ ಮಾತ್ರಕ್ಕೆ ಚರ್ಚೆಗಳು ನೋಡಿದಾಗ, ವಾದ ನಡೆದಾಗ, ತನ್ನ ಅಭಿಪ್ರಾಯವನ್ನು ಮಂಡನೆ ಮಾಡುವಂಥ ಸಂದರ್ಭ ಬಂದಾಗ ಆತ ಸುಮ್ಮನೆ ಕೂತ್ಕೊಂಡಿರ್ತಿದ್ದ ಅಂತಲ್ಲ. ಆ ಸಂದರ್ಭ ಬಂದಾಗ ಮುಂದಿನ ಯುಕ್ತಿಗಳನ್ನು ಹೇಳಲಿಕ್ಕೆ ವಾದಿಯಾದವನು ಪ್ರತಿವಾದಿಯಾದವನು ಕೂತ್ಕೊಂಡಾಗ ಎದುರಾಳಿ ಏನು ಹೇಳ್ತಾನೆ ಅಂತ ಅನ್ನೋದನ್ನು ಮುಂಚಿತವಾಗಿ ಊಹೆ ಮಾಡಿ ಅದಕ್ಕೆ ತಕ್ಕಂಥ ಯುಕ್ತಿಯನ್ನು ಮೊದಲೇ ತಯಾರು ಮಾಡಿಕೊಂಡು ಅದನ್ನು ಹೇಳಲಿಕ್ಕೆ ಸನ್ನದ್ಧನಾಗಬೇಕಲ್ಲ. ಆ ಸಂದರ್ಭದಲ್ಲಿ ಆತ ಸುಮ್ಮನೆ ಕೂತ್ಕೊಳ್ಳೋನಲ್ಲ. ಬೃಹಸ್ಪತಿ ಯಥಾ ವಾಚಸ್ಪತಿ ಅಂದರೆ ಬೃಹಸ್ಪತಿಯಂತೆ ತನ್ನ ಪಕ್ಷವನ್ನು ಸಮರ್ಥನೆ ಮಾಡಿಕೊಳ್ಳಬಲ್ಲವನಾಗಿದ್ದ. ಅಂದರೆ ಧರ್ಮಕ್ಕೆ ಸಂಬಂಧಪಟ್ಟಂತಹ ಚರ್ಚೆಗಳು ಇತ್ಯಾದಿಗಳಲ್ಲಿ ಆತ ಯಾವತ್ತೂ ಕೂಡ ಮುಂದುವರೆದಿರ್ತಿದ್ದ. ಅರೋಗ, ಯಾವತ್ತೂ ಕೂಡ ಯಾವ ಮಾನಸಿಕವಾದಂಥ ದೈಹಿಕವಾದಂಥ ರೋಗ ಅವನಿಗಿಲ್ಲ. ತರುಣ, ನಿತ್ಯವಾದಂಥ ತಾರುಣ್ಯ ಒಂದು. ಯುವಾನೋ ಸತತಂ ಅಂತ ಶ್ರೀ ಶ್ರೀ ಗುಣದರ್ಪಣ. ಲಕ್ಷ್ಮೀ ಮತ್ತು ನಾರಾಯಣರು ನೀವಿಬ್ಬರೂ ಕೂಡ ಸತತಂ ಯುವಾನವು, ನೀವು ಯಾವಾಗಲೂ ಕೂಡ ಚಿಕ್ಕ ವಯಸ್ಸಿನಿಂದ ಆರಂಭಿಸಿ ಪರಂಧಾಮಕ್ಕೆ ಹೋಗುವ ತನಕ ನೀವಿಬ್ಬರೂ ಕೂಡ ನಿತ್ಯವೂ ಯುವಕರೇ, ನಿಮಗೆ ಬೇರೆ ಬೇರೆ ಅವಸ್ಥೆಗಳಿಲ್ಲ ಅಂತ ಹೇಳ್ತದೆ ಶ್ರೀ ಶ್ರೀ ಗುಣದರ್ಪಣ. ಹಾಗಾಗಿ ತರುಣ ಅಂದರೆ ಯಾವಾಗಲೂ ತರುಣ. ವಾಗ್ಮಿ, ಸರಿಯಾದಂಥ ಮಾತಿನ ಶೈಲಿ ಉಳ್ಳವನು. ವಪುಷ್ಮಾನ್, ಸುಂದರವಾದಂಥ ಶಾರೀರಿಕ ಲಕ್ಷಣವುಳ್ಳವನು. ದೇಶ ಕಾಲವಿತ, ಯಾವ ಕಾಲದಲ್ಲಿ ನಾವಿದ್ದೇವೆ, ಯಾವ ದೇಶಕ್ಕೆ ಯಾವ ಪ್ರದೇಶಕ್ಕೆ ಬಂದಿದ್ದೇವೆ ಅದಕ್ಕೆ ತಕ್ಕಂತೆ ಹೇಗೆ ನಡ್ಕೋಬೇಕು ಅನ್ನೋದನ್ನೆಲ್ಲ ನಡ್ಕೊಳ್ತಿದ್ದ. ತನ್ನ ಸಂಪ್ರದಾಯಗಳನ್ನು, ತನ್ನ ಪದ್ಧತಿಗಳನ್ನು ಪರದೇಶದಲ್ಲಿ ಹೋದಾಗ ಹಾಗೇ ಮಾಡಬೇಕು, ಬೇರೆಯವರ ಮೇಲೆ ಹಾಗೆ ಹೇರಬೇಕು ಅಂತ ಆತ ಭಾವಿಸಿದವನಲ್ಲ. ಲೋಕೆ ಪುರುಷ ಸಾರಜ್ಞ ಸಾಧುರೇಕೋ ವಿನಿರ್ಮಿತ. ಚತುರ್ಮುಖ ಬ್ರಹ್ಮ ಅವನು ಹೇಗೆ ನಿರ್ಮಾಣ ಮಾಡಿದ್ದ ಅಂತಂದ್ರೆ, ಎಲ್ಲ ಜಗತ್ತಿನಲ್ಲಿರುವಂಥ ಅತ್ಯದ್ಭುತ ಸಂಗತಿಗಳೇನಿವೆ ಆ ಎಲ್ಲ ಸಂಗತಿಗಳನ್ನು ಏಕತ್ರ ಕ್ರೋಢೀಕರಿಸಿಕೊಂಡು ಆ ಚತುರ್ಮುಖ ಬ್ರಹ್ಮ ಈ ರಾಮನನ್ನು ಸೃಷ್ಟಿ ಮಾಡಿದ್ದ. ಮನುಷ್ಯನ ಹೀಗೆ ನೋಡಿದ್ಕೊಳ್ಳಿ, ಎದುರಾಳಿಯನ್ನು ನೋಡಿದ ಕೂಡಲೇ ಅವನ ಮನಸ್ಸಿನಲ್ಲಿ ಏನಿದ್ದಿರಬೇಕು ಅಂತನ್ನೋದನ್ನು ಆತನ ಕಣ್ಣಿನ ನೋಟದ ಮೂಲಕ, ಆತನ ಮಾತಿನ ತೆರೆಯ ಮೂಲಕ ತಿಳ್ಕೊಂಡು ಬಿಡ್ತಿದ್ದ. ಅದು ಅವನಿಗೆ ಸುಲಭವಾಗಿ ಗೊತ್ತಾಗ್ತಿತ್ತು. ಸತು ಶ್ರೇಷ್ಠ ಗುಣಯುಕ್ತ ಪ್ರಜಾನಾಂ ಪಾರ್ಥಿವಾತ್ಮಜ ಬಹಿಶ್ಚರ ಇವ ಪ್ರಾಣ ಬಭೂವ ಗುಣವತ್ತರ. ನಮಗೆ ನಮ್ಮ ಪ್ರಾಣದ ಮೇಲೆ ಎಷ್ಟು ಅನುಬಂಧ, ಎಂಥ ಪ್ರೀತಿ ಇರ್ತದಲ್ಲ, ದಶರಥನಿಗೆ ಈ ರಾಮನ ಮೇಲೆ ಅಷ್ಟೇ ಪ್ರೀತಿ ಇತ್ತು. ದಶರಥನ ಹೃದಯದ ಒಳಗಿರುವ ಪ್ರಾಣ ಒಂದು ಬೇರೆ, ಈ ರಾಮ ಅಂದರೆ ಹೊರಗಿರುವ ಪ್ರಾಣ ಇದು. ಬಹಿಶ್ಚರ ಇವ ಪ್ರಾಣ. ಆ ಪ್ರಜೆಗಳಿಗೂ ಕೂಡ ಅಷ್ಟು ಆತ ಪ್ರೀತಿ ಪಾತ್ರನಾಗಿದ್ದ. ಭರತನ ಅಣ್ಣನಾದಂಥ ರಾಮ ವೇದಾಂಗಗಳನ್ನೆಲ್ಲ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಯಥಾನುಕ್ರಮವಾಗಿ ಎಲ್ಲ ಥರದ ವ್ರತಗಳನ್ನು ಮುಗಿಸಿ ಬಾಣ ಪ್ರಯೋಗದಲ್ಲಿ ಬಾಣವನ್ನು ಅದರ ಅಸ್ತ್ರ ಶಸ್ತ್ರಗಳಲ್ಲಿ ಇವೆಲ್ಲವನ್ನು ತಿಳ್ಕೊಂಡಂಥವನು. ಈ ಎಲ್ಲ ಶಸ್ತ್ರಾಸ್ತ್ರ ವಿದ್ಯೆಗಳಲ್ಲಿ ಆಪ್ತನಾದಂತಹ ದಶರಥನನ್ನು ಮೀರಿಸಿದವನು. ಆತ ಮಂಗಳ ಕಾರ್ಯಗಳಿಗೆ, ಎಲ್ಲ ಮಂಗಳಗಳಿಗೆ, ಜಗತ್ತಿನ ಶುಭ ಅಂತೇನಿದೆ ಅದಕ್ಕೆಲ್ಲದಕ್ಕೂ ಆತ ಮೂಲ ಸ್ಥಾನ. ದೈನ್ಯರಹಿತನು, ಯಾವತ್ತೂ ಕೂಡ ದೀನವಾದಂಥ ತನ್ನ ಕ್ಷತ್ರಿಯ ಪ್ರವೃತ್ತಿಗೆ ವಿರುದ್ಧವಾದಂಥ ಸ್ವಭಾವವನ್ನು, ವಿರುದ್ಧವಾದಂಥ ಆಚರಣೆಯನ್ನು ಆತ ಮಾಡಿದವನಲ್ಲ. ಯಾವತ್ತೂ ಕೂಡ ಧೈರ್ಯಶಾಲಿಯಾಗಿರ್ತಿದ್ದ. ಕಲ್ಯಾಣಂ ಅಭಿಜನ. ಕಲ್ಯಾಣಂ ಅಂತ ಅದನ್ನು ಒಂದೇ ಶಬ್ದದಲ್ಲಿ ಉಪಯೋಗ ಮಾಡ್ತಾರೆ. ಭಗವಂತನನ್ನು ಹೇಳಲಿಕ್ಕೆ ಬರೀ ಪುಲ್ಲಿಂಗ ಶಬ್ದ ಅಂತಲ್ಲ,
ಸ್ತ್ರೀಲಿಂಗ ಶಬ್ದಗಳು ಇವೆ, ನಪುಂಸಕಲಿಂಗ ಶಬ್ದಗಳು ಇವೆ. ಸಾವಿತ್ರಿ, ಗಾಯತ್ರಿ ಇವೆಲ್ಲ ಸ್ತ್ರೀಲಿಂಗ ಶಬ್ದಗಳು. ಅವು ಭಗವಂತನ ಹೇಳ್ತವೆ. ಯಾಕಂದ್ರೆ ಸಾವಿತ್ರಿ ಅಂದರೆ ಹುಟ್ಟಿಸುವಂಥವಳು, ಜಗತ್ತನ್ನೆಲ್ಲ ಹಡೆಯುವಂಥವಳು, ಪ್ರಸವಿಸುವಂಥವಳು ಅಂತ ಅರ್ಥ. ಗಾಯತ್ರಿ ಅಂದರೆ ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ. ಯಾರು ಗಾಯತ್ರಿ ಮಂತ್ರವನ್ನು ಧ್ಯಾನ ಮಾಡ್ತಾರೋ, ಅದನ್ನು ಜಪ ಮಾಡ್ತಾರೋ ಅಂಥವನನ್ನು ಕಾಪಾಡುವಂಥವಳು ಅಂತ ಅರ್ಥ. ಸಾವಿತ್ರಿ, ಗಾಯತ್ರಿ ಮೊದಲಾದ ಸ್ತ್ರೀಲಿಂಗ ಶಬ್ದಗಳು ಭಗವಂತನ ಹೇಳ್ತವೆ. ಈ ಶಬ್ದ ನೋಡಿ, ಇದು ಕಲ್ಯಾಣಂ ಅಂತ ನಪುಂಸಕಲಿಂಗ ಶಬ್ದ. ಈ ಶಬ್ದಗಳು ಕೂಡ ಭಗವಂತನ ಹೇಳ್ತವೆ. ಸತ್ಯವಾಕ್, ಯಾವತ್ತೂ ಕೂಡ ಸತ್ಯವಾದಂಥ ಮಾತುಳ್ಳವನು. ರುಜುಹು, ಸರಳ ಸ್ವಭಾವ ಇದ್ದವನು. ಧರ್ಮದ ತತ್ವಗಳನ್ನು ತಿಳಿದಂಥವನು. ತಾನು ಧರ್ಮವನ್ನು ತಿಳಿದುಕೊಂಡಂಥವನು ಅಂಥೇಳಿ ಆತ ದುರಹಂಕಾರ ಪಡ್ತಿರ್ಲಿಲ್ಲ. ಹಿರಿಯರಾದವರಿಂದ ಗುರುಗಳ ಮೂಲಕ ಆ ಧರ್ಮದ ಮಾತುಗಳನ್ನು, ಧರ್ಮದ ಶಿಕ್ಷಣವನ್ನು ಸರಿಯಾದ ಸಮಯದಲ್ಲಿ ಆತ ಪಡೆದುಕೊಂಡಿದ್ದ. ವಿಶೇಷವಾದಂಥ ಸ್ಮರಣ ಶಕ್ತಿ ಇತ್ತು ಅವನಿಗೆ, ನೆನಪಿನ ಶಕ್ತಿ ಇತ್ತು. ಆಡಳಿತಗಾರರಿಗೆ ಬೇಕಾದಂಥ ಒಂದು ವಿಶಿಷ್ಟವಾದಂಥ ಗುಣ ಅದು. ಹಿರಿಯರ ಉಪದೇಶಗಳನ್ನು ಯಾವತ್ತೂ ಕೂಡ ಮರ್ತವನಲ್ಲ. ಕೃತಕಲ್ಪೋ ವಿಶಾರದ, ಸಮಯೋಚಿತವಾಗಿ ಉತ್ತರ ಹೇಳಲಿಕ್ಕೆ ಸಮರ್ಥ. ಯಾವುದೇ ಸಂದರ್ಭ ಬಂದರೂ, ರಾಜಕಾರ್ಯದಲ್ಲಿ ಸಮರ್ಥ, ಯಾವುದೇ ಸಮಸ್ಯೆ ಬಂದರೂ ಆ ಸಮಸ್ಯೆಯನ್ನು ಎದುರಿಸಲಿಕ್ಕೆ ಆತ ಸಮರ್ಥ. ರಾಜನೀತಿಯಲ್ಲಿ ವಿಶಾರದನಾಗಿದ್ದ, ವಿನಯಶೀಲನಾಗಿದ್ದ. ಸಂಭೃತಾಕಾರ, ಸಂಭೃತಾಕಾರ ಅಂತ ಇದೊಂದು ಗುಣ. ಹೇಗೆಂದ್ರೆ, ಯಾವುದೇ ಮನುಷ್ಯ, ವಿಶೇಷವಾಗಿ ಆಡಳಿತಗಾರರಾದವರು, ತಮ್ಮ ಮನಸ್ಸಿನ ಅಭಿಪ್ರಾಯವನ್ನು, ತಾವೇನು ಆಲೋಚನೆ ಮಾಡ್ತಿದ್ದೇವೆ, ತಾವೇನು ಮುಂದೆ ಮಾಡುವವರಿದ್ದೀವಿ ಅಂತ ಅನ್ನೋದನ್ನು ತೀರಾ ಸುಲಭವಾಗಿ ಮತ್ತೊಬ್ಬರಿಗೆ ಬಿಟ್ಟು ಕೊಡಬಾರ್ದು. ತಮ್ಮ ಆಲೋಚನೆಗಳಲ್ಲಿ ಕೂಡ ಗುಪ್ತವಾಗಿರಬೇಕು. ಮಾಡಿದ ಮೇಲೆ ಇಂಥ ಕೆಲಸವನ್ನು ಇವ್ರು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತಂದು ಜನರಿಗೆ ಗೊತ್ತಾಗಬೇಕು. ಗುಪ್ತ ಮಂತ್ರ ಅಂತಿದೆ. ಮಂತ್ರಾಲೋಚನೆ ಏನು ಮಾಡ್ತಾರಲ್ಲ, ಆ ಮಂತ್ರಾಲೋಚನೆಯನ್ನು ರಹಸ್ಯದಲ್ಲಿ ಮಾಡಬೇಕು. ನಾವು ಮಾಡಿದ ಮಂತ್ರಾಲೋಚನೆ ಎದುರಾಳಿಗಳಿಗೆ, ಶತ್ರುಗಳಿಗೆ ಸಿಕ್ಕು ನಾವು ಮಾಡುವಂತಹ ಕೆಲಸದ ಯೋಚನೆ ಅದು ಭಗ್ನ ಆಗಬಾರದು. ಅದಕ್ಕಾಗಿ ಗುಪ್ತ ಮಂತ್ರ, ಸಹಾಯವಾನ್. ತಾನೊಬ್ಬನೇ ಬೇಕಾದಷ್ಟು ಮಂತ್ರಾಲೋಚನೆ ಮಾಡಿ ನಿರ್ಣಯ ತಗೊಳ್ಳುವಂಥ ಸಾಮರ್ಥ್ಯ ಇದ್ದವನಾದ್ರೂ ಮಂತ್ರಿಗಳ ಸಹಾಯವನ್ನು ತಗೊಳ್ಳಿಕ್ಕೆ ಆತ ಹಿಂಜರಿದವನಲ್ಲ. ಮತ್ತು ಸಹಾಯವಾನ್ ಅಂದರೆ ಮಂತ್ರಿಗಳ ಸಹಾಯವನ್ನು ತಗೊಳ್ತಿದ್ದ ಅಂತ ಒಂದರ್ಥ, ಇನ್ನೊಬ್ಬರಿಗೆ ಸಹಾಯ ಮಾಡ್ತಿದ್ದ ಅಂತ ಕೂಡ ಮತ್ತೊಂದರ್ಥ. ಅಮೋಘ ಕ್ರೋಧ ಹರ್ಷಶ್ಚ, ಬೇಕಾಬಿಟ್ಟಿಯಾಗಿ ಸಿಟ್ಟನ್ನಾಗಲಿ ಸಂತೋಷವನ್ನಾಗಲಿ ಮಾಡುವನಲ್ಲ. ಸಿಟ್ಟು ಬಂದಾಗ ಸಫಲ ಆಗಲೇಬೇಕು. ಯಾರ ಮೇಲೆ ಸಿಟ್ಟು ಬಂದಿರ್ತದೋ ಆ ವ್ಯಕ್ತಿಯ ಮೇಲೆ ಅದು ಸಫಲ ಆಗಲೇಬೇಕು. ಹಾಗೆ ಅವನ ಸಂತೋಷವೂ ಕೂಡ ಸಫಲವೇ. ತ್ಯಾಗ ಸಂಯಮ ಕಾಲವಿತ್ತು. ಯಾವ ಸಂದರ್ಭದಲ್ಲಿ ತ್ಯಾಗ ಮಾಡಬೇಕು ಆ ಸಂದರ್ಭದಲ್ಲಿ ಸರಿಯಾಗಿ ಸಂದರ್ಭವನ್ನು ಗಮನಿಸಿ ದಾನ ಮಾಡ್ತಿದ್ದ. ಸಂಯಮ, ಯಾವ ಸಂದರ್ಭದಲ್ಲಿ ಸಂಯಮ ಮಾಡಬೇಕು, ಕೈಯನ್ನು ಬಿಗಿ ಹಿಡಿಬೇಕು, ಅದನ್ನು ಕೂಡ ನೋಡ್ಕೊಳ್ತಿದ್ದ. ತಂದೆ ತಾಯಿಗಳಲ್ಲಿ ವಿಶೇಷವಾದಂತಹ ದೃಢವಾದಂಥ ಭಕ್ತಿ ಉಳ್ಳವನಾಗಿದ್ದ. ದೃಢ ಪ್ರತಿಜ್ಞೆ ಮಾಡಿದರೆ ಸ್ಥಿರ ಪ್ರಜ್ಞೆ ಅಂತಿದೆ. ಪ್ರಜ್ಞೆ ಅಂದರೆ ಬುದ್ಧಿವಂತಿಕೆ ಅಥವಾ ನೆನಪಿನ ಶಕ್ತಿ ಅಥವಾ ತಾನು ಮಾಡಬೇಕಾದಂಥ ಕೆಲಸಗಳ ನಿರ್ಣಯ, ಅದು ಸ್ಥಿರ. ಒಮ್ಮೆ ಪ್ರತಿಜ್ಞೆ ಮಾಡಿ ಮನಸ್ಸು ಬಂದಾಗ ಅದನ್ನು ಮತ್ತೆ ಹಿಂತಿರುಗಿಸಿಕೊಳ್ಳುವನಲ್ಲ. ಅಸದ್ಗ್ರಾಹಿ, ದುರ್ಜನದ ಸಂಪರ್ಕ ಯಾವತ್ತೂ ಕೂಡ ಅವನಿಗೆ ಇರಲಿಲ್ಲ. ದುರ್ಜನರನ್ನು ದೂರವೇ ಇಟ್ಟಿರ್ತಿದ್ದ. ಶಾಸ್ತ್ರಕ್ಕೆ ನಿಷಿದ್ಧವಾದಂಥ, ಶಾಸ್ತ್ರದಲ್ಲಿ ಬಹಿಷ್ಕೃತವಾದಂಥ ವಸ್ತುಗಳನ್ನು ಆತ ಮುಟ್ಟುವವನಲ್ಲ. ಅಸದ್ಗ್ರಾಹಿ ನ ದುರ್ವಚಃ ನಿಸ್ತಂದ್ರಿಹಿ ಅಪ್ರಮತ್ತಶ್ಚ, ಯಾವತ್ತೂ ಕೂಡ ಕೆಟ್ಟ ಮಾತನ್ನು ಆಡುವನಲ್ಲ, ಕೆಟ್ಟ ಕೆಲಸಗಳನ್ನು ಮಾಡುವಂಥವನೂ ಅಲ್ಲ, ಅಲಸನಲ್ಲ, ಆಲಸ್ಯ ಅವನಿಗಿರಲಿಲ್ಲ. ಅಸದ್ಗ್ರಾಹಿ ಅಂತಂದ್ರೆ ಕೆಟ್ಟ ವಸ್ತುಗಳು, ಶಾಸ್ತ್ರದಲ್ಲಿ ಸ್ವೀಕಾರ ಮಾಡಬಾರದು ಅಂತ ಹೇಳಿದಂಥ ವಸ್ತುಗಳೇನಿವೆ, ಮದ್ಯ, ಜೂಜು ಮೊದಲಾದಂಥ ಸಂಗತಿಗಳು, ಅದನ್ನ ಯಾವುದನ್ನು ಕೂಡ ಆತ ಸ್ವೀಕಾರ ಮಾಡುವಂಥವನಲ್ಲ. ಸರ್ವದಾ ಜಾಗರೂಕನಾಗಿರ್ತಿದ್ದ. ಸ್ವದೋಷ ಪರದೋಷವಿತ, ರಾಜನಾದವನು ತನ್ನಲ್ಲಿರುವಂಥ ದೋಷಗಳೇನು ಮತ್ತು ಎದುರಾಳಿ ಇರುವಂಥ ದೋಷಗಳೇನು, ಸುತ್ತಮುತ್ತಲು ಇರುವಂಥ ಜನರಲ್ಲಿ ಕಂಡು ಬರಬಹುದಾದಂಥ ದೋಷಗಳೇನು, ಅದನ್ನೆಲ್ಲ ತಿಳ್ಕೊಂಡಿರ್ಬೇಕು. ತನ್ನ ಇತಿಮಿತಿಗಳನ್ನು ತಾನು ತಿಳ್ಕೊಂಡಿರ್ಬೇಕು ಆಡಳಿತಗಾರ. ಅದಕ್ಕಾಗಿ ಇದು ಸಾಮಾನ್ಯತಃ ಆಡಳಿತಗಾರರಿಗೆ ಹೇಳಿದ ಮಾತೇ ಹೊರತು, ಸ್ವದೋಷ ಪರದೋಷವಿತ್ತಂದ್ರೆ ತನ್ನಲ್ಲಿ ದೋಷವೇ ಇಲ್ಲ. ಆತ ಪರಮ ಆತ್ಮ ಆದ್ರಿಂದ ತನ್ನಲ್ಲಿ ಯಾವ ದೋಷ ಇಲ್ಲೇ ಇಲ್ಲ. ಇನ್ನೊಬ್ಬರಲ್ಲಿ ಏನು ದೋಷ ಇತ್ತು,
ಆ ದೋಷಗಳನ್ನು ಅಷ್ಟೇ ತಿಳ್ಕೊಂಡಂಥವು. ತನ್ನಲ್ಲಿ ಆ ದೋಷ ಇಲ್ಲ. ಆದರೆ ಕವಿ ಆ ಸ್ವದೋಷ ಪರದೋಷವಿತ್ತು ಅಂತ ವಾಕ್ಯ ಯಾಕೆ ಪ್ರಯೋಗ ಮಾಡ್ತಾರಂದ್ರೆ, ಇಲ್ಲಿ ಹೇಳಿರುವಂಥ ಶಬ್ದಗಳೇನಿವೆ ಇವೆಲ್ಲವೂ ಕೂಡ ಆಡಳಿತಗಾರರಿಗೆ, ಜನಸಾಮಾನ್ಯರಿಗೆ ಎಲ್ಲರಿಗೂ ಕೂಡ ಅನ್ವಯ ಆಗಬೇಕಾದಂತಹ ಗುಣಗಳಿವು. ಅದಕ್ಕಾಗಿ ಹೇಗಿರಬೇಕು ವ್ಯಕ್ತಿ, ಆಡಳಿತಗಾರನಾದವನು, ಅಧಿಕಾರಸ್ಥನಾದವನು ಹೇಗಿರಬೇಕು ಅಂತ ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಆ ಶಬ್ದವನ್ನು ಹೇಳ್ತಾರಷ್ಟೆ. ಮತ್ತೊಂದು ಅದಕ್ಕೆ ಅರ್ಥ ಮಾಡ್ಬೋದು, ಸ್ವದೋಷ ಪರದೋಷವಿತ್ತು. ವ್ಯಾಖ್ಯಾನದಲ್ಲಿ ಹಾಗೇನು ಬರೆದಿಲ್ಲ. ಸ್ವದೋಷ ಅಂತಂದ್ರೆ, ಪರದೋಷ ಅಂತಂದ್ರೆ, ಪರದೋಷ ಅಂದರೆ ಪರಕೀಯರು, ಬೇರೆ ಜನರು, ಅವರಲ್ಲಿರುವಂತಹ ದೋಷಗಳನ್ನು ತಿಳಿದಂಥವ್ರು. ಸ್ವ ಅಂದರೆ ತನ್ನವರು, ತನ್ನ ಸುತ್ತಮುತ್ತಲಿದ್ದಂಥವ್ರು, ಆಳು ಕಾಳುಗಳು, ಸೇನಾಪತಿಗಳು, ಮಂತ್ರಿಗಳು. ಸ್ವ ಅಂದರೆ ತಾನು ಅಂತ ಅರ್ಥ ಅಲ್ಲ, ತನ್ನವರು ಅಂತ ಅರ್ಥ. ತನ್ನವರಲ್ಲಿ ಇರಬಹುದಾದಂತಹ ಇತಿಮಿತಿಗಳನ್ನು ಆತ ತಿಳ್ಕೊಂಡಂಥವನು. ಮತ್ತು ಪರಕೀಯರು, ರಾಜರು, ಅವರು ಬೇರೆ ಸಾಮಂತ ರಾಜರು, ಶತ್ರು ರಾಜರು, ಅವರ ಇತಿಮಿತಿಗಳನ್ನು, ಅವರ ದೋಷಗಳನ್ನು, ಅವರ ನ್ಯೂನತೆಗಳನ್ನು ಕೂಡ ತಿಳಿದಂಥವನು. ಹೀಗೂ ಅದನ್ನು ಅರ್ಥೈಸ್ಕೊಂಡ್ರೆ ಆ ಶಬ್ದಗಳನ್ನು ಸರಿಯಾಗಿ ರಾಮನಿಗೆ ಅನ್ವಯಿಸ್ಬೋದು. ಶಾಸ್ತ್ರಜ್ಞನಾದವನು, ಕೃತಜ್ಞ, ಏನೇ ಉಪಕಾರ ಮಾಡಿದರೂ ಅದನ್ನು ಯಾವತ್ತೂ ಕೂಡ ನೆನಪಿಸ್ಕೊಳ್ಳುವಂಥವನು. ಪುರುಷಾಂತರ ಕೋವಿದ, ಪುರುಷ ಅಂದರೆ ಎದುರಿಗೆ ಬಂದಂಥ ವ್ಯಕ್ತಿ, ಅಂತರ ಅಂದರೆ ಅವನ ಒಳಗಿನ ಮನಸ್ಸು. ಆ ಮನಸ್ಸನ್ನು ತಿಳ್ಕೊಂಡು ಬಿಡ್ತಿದ್ದ. ಯಾವ ವ್ಯಕ್ತಿ ನನಗೆ ಯಾತಕ್ಕಾಗಿ ನನ್ನ ಮುಂದೆ ಬಂದಿದ್ದಾನೆ ಅಂತನ್ನೋದನ್ನು ಸುಲಭವಾಗಿ ತಿಳ್ಕೊಂಡು ಬಿಡ್ತಿದ್ದ. ಯಹ ಪ್ರಗ್ರಹ ಅನುಗ್ರಹಯೋ ಯಥಾನ್ಯಾಯಂ ವಿಚಕ್ಷಣ. ಒಬ್ಬನಿಗೆ ಶಿಕ್ಷೆ ಕೊಡಬೇಕಾದ ಸಂದರ್ಭ ಬಂದರೆ, ಮತ್ತೊಬ್ಬನಿಗೆ ಅನುಗ್ರಹ ಮಾಡಬೇಕಾದಂಥ ಸಂದರ್ಭ ಬಂದರೆ, ಯಾವ ಸಂದರ್ಭ ಬಂದರೂ ಕೂಡ ಆ ಸಂದರ್ಭದಲ್ಲಿ ಆತ ಸುಮ್ಮನೆ ಕೊಡುವವನಲ್ಲ. ಅದರಲ್ಲಿ ಸರಿಯಾದಂಥ ಸ್ಥಿರವಾದಂಥ ನಿರ್ಣಯವನ್ನು ಮಾಡಿ ಅದರಂತೆ ಕಾರ್ಯಪ್ರವೃತ್ತನಾಗುವಂಥವನು. ಸತ್ಯ ಸಂಗ್ರಹ ಅನುಗ್ರಹಣೆ ಸ್ಥಾನವಿನ್ ನಿಗ್ರಹ ಸ್ಥಿತ ಆಯ ಕರ್ಮಣಿ ಉಪಾಯಜ್ಞ ಸಂದೃಷ್ಟ ವ್ಯಯಕರ್ಮವಿತ್. ರಾಜನಾದ್ರಿಂದ, ಆಡಳಿತಗಾರನಾದ್ರಿಂದ ಪ್ರಜೆಗಳಿಗೆ ಸ್ವಲ್ಪವೂ ತೊಂದರೆ ಆಗದಂತೆ ಆಯ ಅಂದರೆ ಕಂದಾಯ, ಆ ಕಂದಾಯವನ್ನು ಸಂಗ್ರಹ ಮಾಡಬೇಕು ಮತ್ತು ವ್ಯಯ ಮಾಡಬೇಕು. ವ್ಯಯ ಮಾಡುವಾಗ ಅಂದರೆ ಬೇಕಾಬಿಟ್ಟು ವ್ಯಯ ಮಾಡಬಾರ್ದು, ಸಮಾಜಕ್ಕೆ ದೇಶಕ್ಕೆ ಹಿತ ಆಗಬೇಕು, ಹಾಗೆ ವ್ಯಯ ಮಾಡಬೇಕು. ಹೀಗೆ ಕಂದಾಯವನ್ನು ಹೇಗೆ ಸಂಗ್ರಹ ಮಾಡಬೇಕು, ಅದನ್ನು ವೆಚ್ಚ ಹೇಗೆ ಮಾಡಬೇಕು, ಅದನ್ನೆಲ್ಲವನ್ನು ಕೂಡ ಸರಿಯಾಗಿ ತಿಳ್ಕೊಂಡಂಥವನು. ಕಶ್ಚಿತ್ ಆಯಸ್ಯ ಚಾರ್ಧೇನ ಚತುರ್ಭಾಗೇನ ವಾ ಪುನಃ ಪಾದಭಾಗೈ ತ್ರಿಭಿರ್ವಾ ವ್ಯಯ ಕಾರ್ಯ ನೃಪೈರಿಹ. ಈ ನೀತಿ ಶಾಸ್ತ್ರದಲ್ಲಿ ಒಂದು ಕಡೆ ವೆಚ್ಚ ಹೇಗೆ ಮಾಡಬೇಕು ಆಡಳಿತಗಾರರಾದವರು ಅನ್ನೋದ್ರೊಂದು ಮಾತಿದೆ. ನಿಮಗೇನು ಆದಾಯ ಬಂದಿರ್ತದೆ, ಆದಾಯದ ಪೂರ್ಣ ಖರ್ಚು ಮಾಡಬಾರ್ದು. ಅದರಲ್ಲಿ ಅರ್ಧವನ್ನು ತುರ್ತು ಪರಿಸ್ಥಿತಿಗಾಗಿ ಮೀಸಲಿಟ್ಟು ಅರ್ಧ ಭಾಗವನ್ನು ಮಾತ್ರ ಖರ್ಚು ಮಾಡಬೇಕು. ಅಥವಾ ಕೆಲವು ಸಂದರ್ಭಗಳಲ್ಲಿ ಅರ್ಧವನ್ನು ಖರ್ಚು ಮಾಡಬಾರ್ದು, ಕಾಲು ಭಾಗವನ್ನು ಮಾತ್ರ ಖರ್ಚು ಮಾಡಬೇಕು. ಅಥವಾ ಮೂರಂಶವನ್ನು ಮಾತ್ರ ಖರ್ಚು ಮಾಡಬೇಕು, ಮೂರನೇ ಒಂದು ಭಾಗವನ್ನು ಮಾತ್ರ ಖರ್ಚು ಮಾಡಬೇಕು. ಹೀಗೆ ಅದನ್ನು ವೆಚ್ಚವನ್ನು ಮಾಡುವುದರಲ್ಲಿ ನಿಷ್ಣಾತನಾಗಿರಬೇಕು ವ್ಯಕ್ತಿ. ಸಕಲ ಶಾಸ್ತ್ರಗಳನ್ನು ಕೂಡ ಆತ ತಿಳಿದಂಥವನು. ಶೈಷ್ಠ್ಯಂ ಚ ಅಸ್ತ್ರಸಮೂಹೇಶು ಪ್ರಾಪ್ತಃ ವ್ಯಾಮಿಶ್ರಕೇಶು ಚ. ಅವನಿಗೆ ಅರ್ಥಶಾಸ್ತ್ರ ಗೊತ್ತಿದೆ, ದಂಡಶಾಸ್ತ್ರ ಗೊತ್ತು, ರಾಜ್ಯಶಾಸ್ತ್ರ ಗೊತ್ತು, ಎಲ್ಲ ಶಾಸ್ತ್ರಗಳಲ್ಲೂ ಆತ ನಿಪುಣ. ವ್ಯಾಮಿಶ್ರಕೇಶು ಅಂತಿದೆ. ವ್ಯಾಮಿಶ್ರ ಅಂತಂದ್ರೆ ಈ ಕನ್ನಡ ವ್ಯಾಖ್ಯಾನದಲ್ಲಿ ಹೀಗೆ ವಿವರಣೆ ಮಾಡ್ತಾರೆ. ಸಂಸ್ಕೃತ ಭಾಷೆ ಏನಿದೆಯಲ್ಲ, ಈಗ ನಾವೆಲ್ಲ ನೋಡುವಂಥ ಈ ರಾಮಾಯಣ, ಮಹಾಭಾರತ, ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ, ಇವೆಲ್ಲ ಏನಿದೆ ಇದು ಸಂಸ್ಕೃತ ಭಾಷೆ ಅಂತ ಅನ್ಸ್ಕೋತೀವಿ. ಇದು ಹೊಸ ಸಂಸ್ಕೃತ ಭಾಷೆ. ವೇದಗಳಲ್ಲಿ ಏನು ಸಂಸ್ಕೃತ ಭಾಷೆ ಕಂಡು ಬರ್ತದಲ್ಲ, ಅದು ಹಳೆಯ ಸಂಸ್ಕೃತ ಭಾಷೆ. ಇನ್ನೂ ಒಂದು ಭಾಷೆ ಇದೆ, ಅದನ್ನು ಪ್ರಾಕೃತ ಭಾಷೆ ಅಂತ ಕರೀತಾರೆ. ಸಂಸ್ಕೃತ ನಾಟಕಗಳಲ್ಲಿ, ಕಾಳಿದಾಸ ಮೊದಲಾದ ನಾಟಕಗಳಲ್ಲಿ ಪುರುಷ ಪಾತ್ರಗಳು ಸಂಸ್ಕೃತ ಭಾಷೆಯನ್ನು ಮಾತಾಡ್ತವೆ, ಆಮೇಲೆ ಸ್ತ್ರೀ ಪಾತ್ರಗಳು ಪ್ರಾಕೃತ ಭಾಷೆಯನ್ನು ಮಾತಾಡ್ತವೆ. ಮೊದಲು ಪ್ರಾಕೃತ ಇದ್ದದ್ದೇ ಅದನ್ನು ಸರಿಯಾಗಿ ಪರಿಷ್ಕಾರ ಮಾಡಿ, ಸಂಸ್ಕಾರ ಮಾಡಿ, ಮುಂದೆ ಅದನ್ನು ಸಂಸ್ಕೃತ ಅಂತೇಳಿ ರೂಪಾಂತರ ಮಾಡಿದರು ಅಂತ ಒಂದು ಇತಿಹಾಸ. ಹೀಗೆ ಆ ಪ್ರಾಕೃತ ಅಂತ ಒಂದು ಭಾಷೆ ಏನಿದೆಯಲ್ಲ, ಆ ಪ್ರಾಕೃತ ಅನ್ನುವ ಭಾಷೆ ಮತ್ತು ಸಂಸ್ಕೃತ ಭಾಷೆ ಇವೆರಡರಲ್ಲಿಯೂ ಕೂಡ ಸಂಗೀತ, ಸಾಹಿತ್ಯ, ಇವುಗಳ ಸಾಹಿತ್ಯದ ಉಪಲಬ್ಧಿ ಇದೆ. ಆ ಎರಡೂ ಭಾಷೆಗಳಲ್ಲಿ ಇರುವಂತಹ ಸಂಗೀತ, ಸಾಹಿತ್ಯ ಇವೆಲ್ಲವನ್ನೂ ಆತ ತಿಳಿದಂಥವನು. ವ್ಯಾಮಿಶ್ರ ಅಂದರೆ ಮಿಶ್ರವಾದದ್ದು ಅರ್ಥ. ಸಂಸ್ಕೃತ ಭಾಷೆಯಿಂದ ಮತ್ತು ಪ್ರಾಕೃತ ಭಾಷೆಯಿಂದ ಎರಡಿಂದಲೂ ಮಿಶ್ರವಾದಂಥ ಸಾಹಿತ್ಯದ ರಾಶಿಯನ್ನು ಆತ ಅರಗಿಸಿಕೊಂಡವಂಥವನು ಅಂತ ಹೀಗರ್ಥ.
ಅರ್ಥಧರ್ಮವು ಚ ಸಂಗೃಹ್ಯ ಸುಖತಂತ್ರ ನ ಚ ಅಲಸಃ. ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಏನಿದೆಯಲ್ಲ, ಮೋಕ್ಷ ಅನ್ನೋದು ಕೊನೆಯದು. ಆ ಮೋಕ್ಷಕ್ಕೆ ಸಾಧನವಾದ ಧರ್ಮ ಅರ್ಥ ಕಾಮಗಳು. ಅಲ್ಲಿ ಆ ಕಾಮವನ್ನು ಮನುಷ್ಯ ಅನುಭವಿಸಬಾರದು ಅಂತಲ್ಲ, ಮನುಷ್ಯ ಸುಖಕ್ಕೆ ವಿಮುಖನಾಗಿ ಬದುಕಬೇಕು, ವಿರಕ್ತನಾಗಿ ಬದುಕಬೇಕು ಅಂತಲ್ಲ, ಎಲ್ಲರಿಗೂ ವೈರಾಗ್ಯ ಹೇಳಿಸಿದ್ದು ಅಲ್ಲ. ಆದರೆ ಆ ಕಾಮವನ್ನು ಅನುಸರಿಸಬೇಕು ಹೇಗೆ ಅಂದರೆ ಅರ್ಥಧರ್ಮವತಿ ಸಂಗ್ರಹ್ಯ, ಧರ್ಮಕ್ಕನುಸಾರವಾಗಿ ಅರ್ಥವನ್ನು ಸಂಗ್ರಹ ಮಾಡಿ ಆ ಅರ್ಥವನ್ನು ಅನುಭವಿಸ್ತಿದ್ದ. ಅರ್ಥ ಇದ್ದರೆ ಕಾಮ, ಮನುಷ್ಯನಿಗೆ ಸಂಪತ್ತಿದ್ದರೆ ಸುಖ ಅನುಭವಿಸ್ಬೋದು. ಅರ್ಥ ಸಂಗ್ರಹ ಮಾಡಬೇಕಾದ್ರೆ ಅದು ಧರ್ಮದ ತಳಹದಿಯನ್ನು ಮೀರಿರಬಾರ್ದು. ಅದರಂತೆ ಆ ಕಾಮವು ಕೂಡ ಧರ್ಮದ ಮಾರ್ಗವನ್ನು ಮೀರಿದ್ದಾಗಿರಬಾರ್ದು. ಹೀಗೆ ಧರ್ಮ ಮತ್ತು ಅರ್ಥಗಳಿಗೆ ಬೆಲೆ ಕೊಟ್ಟು ಮುಂದೆ ಕಾಮವನ್ನು ಅನುಭವಿಸುತ್ತಿದ್ದ. ಎಂದೂ ಕೂಡ ಆಲಸ್ಯಾದವನಲ್ಲ, ಸದಾ ಕಾರ್ಯದಲ್ಲಿ ನಿರತನಾಗಿರ್ತಿದ್ದ. ಸುಖತಂತ್ರ, ಸುಖ ಅನುಭವಿಸ್ತಿದ್ದ. ನಚ ಅಲಸಃ, ಆದರೆ ಆಲಸ್ಯವಿರಲಿಲ್ಲ. ವೈಹಾರಿಕಾಣಾಂ ಶಿಲ್ಪಾನಾಂ ವಿಜ್ಞಾತಾರ್ಥ ವಿಭಾಗವಿತ್, ಸಕಲ ಶಾಸ್ತ್ರಗಳಲ್ಲೂ ಪ್ರವೀಣನಾಗಿದ್ದ. ಮತ್ತು ರಾಜರಿಗೆ 64 ಕಲೆಗಳು, ವಿಲಾಸ ವಿಹಾರ ಇತ್ಯಾದಿಗಳಿಗೆ ಸಂಬಂಧಪಟ್ಟಂಥ ಜ್ಞಾನವೂ ಇರಬೇಕು. ಶಿಲ್ಪ ಗೀತ ಮೊದಲಾದ ಕಲೆಗಳಲ್ಲಿಯೂ ಅವರಿಗೆ ಪರಿಣತಿ ಇರಬೇಕು. ಅಂಥದ್ದನ್ನೆಲ್ಲವನ್ನೂ ಆತ ತಿಳಿದವನಾಗಿದ್ದ. ಆರೋಹೇ ವಿನಯೇ ಚೈವ ಯುಕ್ತ ವಾರಿಣ ವಾಜಿನಾಂ, ಕುದುರೆಗಳನ್ನು ಆನೆಗಳನ್ನು ಪಳಗಿಸಿ ಅವುಗಳ ಮೇಲೇರಿ ಅವುಗಳನ್ನು ಯುದ್ಧದಲ್ಲಿ ಪ್ರಯೋಗ ಮಾಡಿಕೊಳ್ಳುವುದು ಇತ್ಯಾದಿಗಳಲ್ಲಿ ಆತ ತಜ್ಞನಾಗಿದ್ದ. ಧನುರ್ವೇದ ವಿಧಾನ್ ಶ್ರೇಷ್ಠ, ಧನುರ್ಧಾರಿಗಳು ಈ ಜಗತ್ತಿನಲ್ಲಿ ಏನಿದ್ದಾರೆ ಅವರೆಲ್ಲರಲ್ಲೂ ಕೂಡ ಆತ ಶ್ರೇಷ್ಠನಾಗಿದ್ದ. ಅವನಿಗೆ ಸಮಾನರಾದವರೇ ಯಾರೂ ಕೂಡ ಇರಲಿಲ್ಲ, ಧನು ವಿದ್ಯೆಯಲ್ಲಾಗಲಿ ಬೇರೆ ವಿದ್ಯೆಗಳಲ್ಲಾಗಲಿ. ಅಚಿರತ ಮಹಾರಥರು ಕೂಡ ಈ ಶ್ರೀರಾಮನನ್ನು ಗೌರವಿಸ್ತಿದ್ರು. ಶತ್ರುಗಳು ತನ್ನ ರಾಜ್ಯಕ್ಕೆ ಮುತ್ತಿಗೆ ಹಾಕುವವರೆಗೂ ಸುಮ್ಮನೆ ಕೂತ್ಕೊಂಡು ಅದಾದ್ಮೇಲೆ ಎಚ್ಚೆತ್ತುಕೊಂಡು ಯುದ್ಧವನ್ನು ಮಾಡಲಿಕ್ಕೆ ಪ್ರಯತ್ನ ಪಡುವನಲ್ಲ. ಗೂಢಚಾರರ ಮೂಲಕ ಶತ್ರುಗಳು ಯಾವಾಗ ನಮ್ಮ ಮೇಲೆ ಆಕ್ರಮಣ ಮಾಡುವವರಿದ್ದಾರೆ, ದಂಗೆಕೋರು ಯಾವಾಗ ಬರುವವರಿದ್ದಾರೆ ಅಂತ ಅನ್ನೋದನ್ನೆಲ್ಲ ಮೊದಲೇ ತಿಳ್ಕೊಂಡು ಅವರ ಆಕ್ರಮಣವನ್ನು ಹಿಮ್ಮೆಟ್ಟಿಸ್ತಿರ್ತಿದ್ದ. ಅವರು ಬರೋದಕ್ಕಿಂತ ಮೊದಲೇ ಅದನ್ನು ಹಿಮ್ಮೆಟ್ಟಿಸ್ತಿದ್ದ. ಇಲ್ಲ, ಕೆಲವೊಮ್ಮೆ ತಾನೇ ಅವರ ಮೇಲೆ ದಂಡೆತ್ತಿ ಹೋಗಿ ಅವರನ್ನು ದಮನ ಮಾಡ್ತಿದ್ದ. ಸೇನೆಯನ್ನು ನಡೆಸುವುದರಲ್ಲಿ ಪರಿಣತನಾಗಿದ್ದ. ಚಕ್ರವ್ಯೂಹ, ಪದ್ಮವ್ಯೂಹ, ಕ್ರೌಂಚ ವ್ಯೂಹ ಮೊದಲಾದ ವ್ಯೂಹಗಳು, ಸೈನ್ಯಗಳ ಸ್ಥಿತಿ, ಆ ಸೈನ್ಯಗಳನ್ನು ಆ ಪ್ರಕಾರ ನಿರ್ಮಾಣ ಮಾಡಿ ಅವುಗಳನ್ನು ಮುನ್ನಡೆಸುವುದರಲ್ಲಿ ಆತ ನಿಪುಣನಾಗಿದ್ದ. ಸೇನಾನಯ ವಿಶಾರದ ಅಪ್ರದೃಶ್ಯಶ್ಚ ಸಂಗ್ರಾಮೆ, ಯುದ್ಧದಲ್ಲಿ ಯಾರೂ ಕೂಡ ಆತನನ್ನು ಮೀರಿಸುವವರಿಲ್ಲ. ಕ್ರುದ್ಧೈರಪಿ ಸುರಾಸುರೇ, ಸಿಟ್ಟು ಬಂದವರು ಎದುರಿಗಿದ್ದವರು ದೇವತೆಗಳೇ ಆಗಿರಲಿ ದೈತ್ಯರೇ ಆಗಿರಲಿ ಈತನನ್ನು ಮಣಿಸುವಂತಿಲ್ಲ. ಅನಸೂಯ ಅಂತ ಒಮ್ಮೆ ಇದೇ ಸರ್ಗದಲ್ಲೇ ಬಂತು, ಅಸೂಯೆ ಇಲ್ಲದವನು ಅಂತ ಹೇಳಿ. ಅದನ್ನು ಮತ್ತೆ ಹೇಳ್ತಾರೆ. ಜಿತಕ್ರೋಧ, ಸಿಟ್ಟನ್ನು ಗೆದ್ದವನು. ನ ದೃಪ್ತ, ದರ್ಪವಿಲ್ಲ, ಮಾತ್ಸರ್ಯ ಇಲ್ಲ. ಅಸೂಯ ಮತ್ತು ಮಾತ್ಸರ್ಯ ಅಂತ ಏನಿದೆ, ಅಸೂಯ ಅಂತಂದ್ರೆ ಇತರದ ಗುಣಗಳು ಅಂತ ತಿಳ್ಕೊಳ್ಳದೆ ಅವುಗಳನ್ನೆಲ್ಲ ದೋಷ ಅಂತ ತಿಳ್ಕೊಳ್ಳೋದು. ಗುಣಗಳಲ್ಲಿ ದೋಷವನ್ನು ಕಂಡು ಹಿಡಿದು ಅವರನ್ನು ನಿಂದನೆ ಮಾಡೋದು, ಇದಕ್ಕೆ ಅಸೂಯೆ ಅಂತ ಕರೀತಾರೆ. ಅಂತ ಅಸೂಯೆ ಇಲ್ಲದೆ ಇದ್ದವನು. ಮಾತ್ಸರ್ಯ ಅಂತಂದ್ರೆ ಅವ್ರಿಗೇನಾದ್ರೂ ಒಳ್ಳೇದಾದ್ರೆ ಅದನ್ನು ಸಹಿಸಲಿಕ್ಕೆ ಆಗದೆ ಇರೋದು, ಅದಕ್ಕೆ ಹೊಟ್ಟೆ ಕಿಚ್ಚು ಅಂತ ಕರೀತಾರೆ. ಆ ಹೊಟ್ಟೆ ಕಿಚ್ಚನ್ನು ಕೂಡ ಆತ ತನ್ನಲ್ಲಿ ಇಟ್ಕೊಂಡಂಥವನಲ್ಲ. ನ ಅವಜ್ಞೇಯಶ್ಚ ಭೂತಾನಾಂ ನಚ ಕಾಲವಶಾನುಗ, ಯಾವ ಪ್ರಾಣಿಯೂ ಕೂಡ ಆತನನ್ನು ತಿರಸ್ಕಾರ ಮಾಡ್ತಿರ್ಲಿಲ್ಲ ಮತ್ತು ಯಾವ ಜೀವಿಯನ್ನು ಕೂಡ ಇವನು ತಿರಸ್ಕಾರ ಮಾಡಿದವನಲ್ಲ. ಅದು ಕ್ಷುದ್ರ ಅಂತ ಆತನನ್ನು ನಿಂದನೆ ಮಾಡಿದವನಲ್ಲ. ಇನ್ನೊಂದು ಮಾತಿದೆ, ನಚ ಕಾಲವಶ ಅನುಗಹ. ಈ ಜಗತ್ತಿನಲ್ಲಿರುವಂಥ ಜೀವಿಗಳೆಲ್ಲ ಏನಿದ್ದಾರೆ ಇವರೆಲ್ಲ ಕಾಲವಶರು, ಕಾಲಕ್ಕೆ ವಶೀಭೂತರಾದವರು ಇವರು. ಆ ಉಳಿದವರೆಲ್ಲ ಕಾಲಕ್ಕೆ ವಶೀಭೂತರಾದರು, ತಾನೊಬ್ಬ ಮಾತ್ರ ಕಾಲಕ್ಕೆ ವಶನಲ್ಲ. ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ವನ್ಯ ಪರಮಾತ್ಮೇ ಚಿರಾಹೃತಃ ಅಂತೇಳಿ ಭಗವದ್ಗೀತೆ. ಈ ಜಗತ್ತಿನಲ್ಲಿರುವಂಥ ಎಲ್ಲ ಜೀವಿಗಳು ಏನಿವೆ ಅಲ್ಲ, ಬ್ರಹ್ಮನ ತನಕ, ನಮ್ಮಂಥ ಜನಸಾಮಾನ್ಯರಿಂದ ಹಿಡಿದು ಬ್ರಹ್ಮನ ತನಕ ಇವಕ್ಕೆಲ್ಲದಕ್ಕೂ ಕೂಡ ಕ್ಷರ ಅಂತ ಕರೀತಾರೆ. ದ್ವಾವಿಮೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವಚ.
ಜಗತ್ತಿನಲ್ಲಿ ಇಬ್ಬರು ಪುರುಷರು, ನಾವು ಪುರುಷರೇ. ಆಮೇಲೆ ಅಕ್ಷರ ಪುರುಷ ಅಂತಂದ್ರೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಅವಳು ಸ್ತ್ರೀ ಆದ್ರೂ ಅವಳಿಗೆ ಪುರುಷ ಅಂತ ಕರೀತಾರೆ. ಯಾಕಂತಂದ್ರೆ ಪುರಿಶೇತೇತಿ ಪುರುಷ. ಪುರ ಅಂದರೆ ಈ ಶರೀರ. ಈ ಶರೀರದೊಳಗೆ ಯಾರು ಇರ್ತಾರಲ್ಲ ಅವ್ರು ಹೆಂಗಸಾಗಲಿ ಗಂಡಸಾಗಲಿ ದೇವತೆ ಆಗಲಿ ಮನುಷ್ಯನಾಗಲಿ ಅವರೆಲ್ಲರೂ ಕೂಡ ಪುರುಷರೇ. ಕ್ಷರ ಸರ್ವಾಣಿ ಭೂತಾನಿ. ನಮ್ಮಂಥ ಜನಸಾಮಾನ್ಯರಿಂದ ಹಿಡಿದು ಬ್ರಹ್ಮನ ತನಕ ಎಲ್ಲರೂ ಕೂಡ ಕ್ಷರ ಪುರುಷರಿದೆ. ಕ್ಷರ ಅಂದರೆ ನಾಶ ಹೊಂದುವಂಥವ್ರು ಅಂತ ಅರ್ಥ. ಕೂಟಸ್ಥಃ ಅಕ್ಷರ ಉಚ್ಯತೆ. ಆ ಲಕ್ಷ್ಮೀದೇವಿ ಏನಿದ್ದಾಳಲ್ಲ ಅವಳು ಕೂಟಸ್ಥಳು, ನಾಶ ಇಲ್ಲದೆ ಇದ್ದವಳು, ವಿಕಾರ ಇಲ್ಲದೆ ಇದ್ದವಳು, ನಿತ್ಯ ಮುಕ್ತಳೆ ನಿರ್ವಿಕಾರಳೆ ಅಂತ ಅವನು ಹೊಗಳ್ತೇವೆ. ಹಾಗಾಗಿ ಅವಳು ಅಕ್ಷರ ಪುರುಷ. ಈ ಇಬ್ಬರು ಪುರುಷರೇನಿದ್ದಾರೆ ಇವರಿಬ್ಬರನ್ನು ಮೀರಿದವನು ಉತ್ತಮ ಪುರುಷಸ್ತು ಅನ್ಯ. ಹೀಗೆ ನಮ್ಮಿಂದ ಹಿಡಿದುಕೊಂಡು ಬ್ರಹ್ಮನ ತನಕ ಇವರೆಲ್ಲರಿಗೂ ಕೂಡ ನಾಶ ಇದೆ. ಆದರೆ ಇವನು ಮಾತ್ರ ಆ ಕಾಲಕ್ಕೆ ವಶನಲ್ಲದೇ ಇದ್ದವನು. ಯಾವ ಕಾಲವೂ ಕೂಡ ಯಾವ ಯಮನೂ ಕೂಡ ಇವನನ್ನು ತನ್ನ ತೆಕ್ಕೆಗೆ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಲಾರ ಅಂತ ಅದನ್ನು ಆ ಶಬ್ದದಿಂದ ನೋಡಬೇಕು. ಹೀಗೆ ಆ ದಶರಥನ ಪುತ್ರನಾದಂಥ ರಾಮ ಏನಿದ್ದ ಸಮ್ಮತಃ ತ್ರಿಷು ಲೋಕೇಶು, 3 ಲೋಕದಲ್ಲೂ ಕೂಡ ಎಲ್ಲರಿಗೂ ಗೌರವಕ್ಕೆ ಪಾತ್ರನಾಗಿದ್ದ. ವಸುಧಾಯ ಕ್ಷಮಾಗುಣೈ, ಭೂಮಿಯ ಕ್ಷಮಾಗುಣಕ್ಕೆ ಕ್ಷಮಾಗುಣದಿಂದ ಭೂಮಿಗೆ ಸಮಾನನಾಗಿದ್ದ. ಬುದ್ಧಿಯ ಬೃಹಸ್ಪತಿ ತುಲ್ಯ, ಬುದ್ಧಿಯಿಂದ ಬೃಹಸ್ಪತಿಗೆ ಸಮಾನನಾಗಿದ್ದ. ಪರಾಕ್ರಮದಲ್ಲಿ ಇಂದ್ರನಿಗೆ ಸಮಾನನಾಗಿದ್ದ. ತಥಾ ಸರ್ವಪ್ರಜಾಕಾಂತೈ ಪ್ರೀತಿ ಸಂಜನನೈ ಪಿತುಃ ಗುಣೈರ್ ವಿರುರುಚೆ ರಾಮ ದೀಪ್ತ ಸೂರ್ಯ ಇವ ಅಂಶುಭಿ. ಪ್ರಜೆಗಳಿಗೆ ಬೇಕಾದಂಥ, ಪ್ರಜೆಗಳ ರಂಜನೆಗೆ ಬೇಕಾದಂಥ ಎಲ್ಲ ಗುಣಗಳನ್ನು ಆತ ಹೊಂದಿದವನು. ಸೂರ್ಯನಂತೆ ಆತ ತೊಳಗುತ್ತಾ ಇದ್ದ. ತಮೇವಂ ಗುಣಸಂಪನ್ನಂ ತಮೇವಂ ವೃತ್ತಸಂಪನ್ನಂ ಅಪ್ರದೃಶ್ಯ ಪರಾಕ್ರಮಂ ಲೋಕನಾಥ ಉಪಮಂ ನಾಥಂ ಅಕಾಮಯತ ಮೇದಿನಿ. ಇದು ಬಹಳ ಅದ್ಭುತವಾದ ಮಾತು. ರಾಮ ರಾಜ ಆಗಬೇಕು ಅಂತ ಬಯಸಿದವರಲ್ಲಿ ಮೊದಲನೇವರು ಯಾರು? ಅವರ ಅಪ್ಪ ಅಲ್ಲ, ಪ್ರಜೆಗಳು ಅಲ್ಲ. ನಾಥ ಮಖಾಮಯತ ಮೇದಿನಿ. ಭೂಮಿ ಮೊದಲು ಅಪೇಕ್ಷೆ ಪಟ್ಟಿತ್ತು ಅಂತ ಹೇಳ್ತದೆ. ಮೊದಲು ಅಂತಲ್ಲಿ ಇಲ್ಲ ಶಬ್ದ, ಆದರೆ ಅಪೇಕ್ಷೆ ಪಟ್ಟವರಲ್ಲಿ ಮೊದಲನೇ ಪಟ್ಟಿಯಲ್ಲಿ, ಆ ಪಟ್ಟಿಯಲ್ಲಿ ಮೊದಲನೇ ಹೆಸರಲ್ಲಿ ಭೂಮಿದೇ ಇದೆ. ಯಾಕೆಂದ್ರೆ ಇಂಥ ಅದ್ಭುತವಾದ ಗುಣಗಳಿದ್ದವನಾಗಿದ್ದ. ಅದಕ್ಕಾಗಿ ಈ ಗುಣಗಳ ವರ್ಣನೆ. ಅಪ್ರದೃಶ್ಯ ಪರಾಕ್ರಮಂ, ಯಾರೂ ಅವನನ್ನು ಹಿಮ್ಮೆಟ್ಟಿಸಲಾರರು. ಆ ಪ್ರಜಾಪತಿಗಳಿಗೆ ಸಮಾನನಾದವನು. ಮೇದಿನಿ ಅವನನ್ನು ಅಪೇಕ್ಷೆ ಪಡ್ತು. ಇಂಥ ಅದ್ಭುತ ಗುಣಗಳಿಂದ ಕೂಡಿದಂತಹ ಮಗನನ್ನು ನೋಡಿ ರಾಜನಾದಂತಹ ದಶರಥನಿಗೆ ಚಿಂತೆ ಆಯಿತು. ಏನು ಚಿಂತೆ ಆಯಿತು ಅಂದ್ರೆ ದುಃಖ ಆಗಲಿಲ್ಲ. ಏನು ಚಿಂತೆ ಮಾಡಿದ ಅಂತ ಅಲ್ಲಿ ಮುಂದೆ ಹೇಳ್ತಾರೆ. ಆ ದೀರ್ಘವಾಗಿ 60-70 ಸಾವಿರ ವರ್ಷ ಬದುಕಿದ್ನಲ್ಲ ದಶರಥ, ಆ ದಶರಥನಿಗೆ ಮುಪ್ಪು ಬಂದಿತ್ತು. ಆ ಮುಪ್ಪಿನಲ್ಲಿ ಆತ ಮುಂದಿನಂತೆ ಆಲೋಚನೆ ಮಾಡಿದ. ಪ್ರೀತಿರೇಷ ಕಥಂ ರಾಮ ರಾಜ ಸ ಮೈ ಜೀವತಿ. ನನ್ನ ಕಣ್ಮುಂದೆನೆ ಈ ನನ್ನ ಮಗನಾದಂತಹ ರಾಮ ರಾಜನಾಗಬೇಕು. ತಾನು ಜೀವಿಸಿರುವಾಗಲೇ ಈ ರಾಮ ರಾಜ ಆಗೋದನ್ನು ನಾನು ನೋಡಬೇಕು. ನೋಡಿ ಮುಂದೆ ನಾನು ಸ್ವರ್ಗಸ್ಥನಾಗಬೇಕು. ರಾಮ ಪಟ್ಟಾಭಿಷೇಕ ಮಾಡ್ಕೊಳ್ಳೋದನ್ನ, ಆತ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದನ್ನ ನಾನು ನೋಡಬೇಕು ಅಂತ ಹೀಗೆ ಅವನು ಆಲೋಚನೆ ಮಾಡಿದ. ಇದು ಇಲ್ಲಿ ತನಕ ಕವಿ ಅವನ ಗುಣಗಳನ್ನೆಲ್ಲ ಹೇಳಿದ, ರಾಮನ ಗುಣಗಳನ್ನ ಹೇಳಿ ಇಂಥ ಗುಣಗಳಿಂದ ಕೂಡಿದಂಥ ರಾಮ ರಾಜ ಆಗಬೇಕು ಅಂತ ಭೂಮಿ ಅಪೇಕ್ಷೆ ಪಟ್ಟು ಅಂತ ಹೇಳಿದ. ಇನ್ನು ದಶರಥ ಅವನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟನಲ್ಲ, ದಶರಥ ಏನೇನು ಗುಣಗಳನ್ನು ಕಂಡಿದ್ದ ಆ ರಾಮನಲ್ಲಿ. ವೃದ್ಧಿ ಕಾಮೋಹಿ ಲೋಕಸ್ಯ, ಈ ಜಗತ್ತಿನ ಎಲ್ಲ ಜನರು ಕೂಡ, ಎಲ್ಲ ಜೀವಿಗಳು ಕೂಡ ವೃದ್ಧಿಯನ್ನು ಕಾಣಬೇಕು, ಏಳಿಗೆಯನ್ನು ಕಾಣಬೇಕು ಅಂತ ರಾಮ ಅಪೇಕ್ಷೆ ಪಡ್ತಾನೆ. ಎಲ್ಲ ಜೀವಿಗಳಿಗೂ, ಜೀವಿಗಳ ಬಗ್ಗೆಯೂ ಕೂಡ ಆತನಿಗೆ ಅನುಕಂಪ. ಮತ್ತ ಪ್ರಿಯತರೋ ಲೋಕೆ, 50-60 ಸಾವಿರ ವರ್ಷ ನಾನು ರಾಜ್ಯಭಾರ ಮಾಡಿದೆ, ಆದರೆ ನಿಜವಾಗಿಯೂ ನನ್ನಕ್ಕಿಂತ ಪ್ರಜೆಗಳಿಗೆ ಆತನೇ ಪ್ರಿಯನಾಗಿದ್ದಾನೆ ಅಂತ ಅವನಿಗೆ ಗೊತ್ತಿತ್ತು ದಶರಥನಿಗೆ. ಪರ್ಜನ್ಯೈವ ವೃಷ್ಟಿಮಾನ್, ಮಳೆ ಬಗ್ಗೆ, ಮಳೆ ಬಂದರೆ ಮುಂದೆ ಬೆಳೆ, ಜನರ ಜೀವನ ಎಲ್ಲ. ಹಾಗೆ ಜನಸಾಮಾನ್ಯರೆಲ್ಲರೂ ಕೂಡ ಮಳೆಯನ್ನು, ಜನಗಳು ಪ್ರಾಣಿಗಳು ಎಲ್ಲರೂ ಕೂಡ ಮಳೆಯನ್ನು ಹೇಗೆ ಅವಲಂಬಿಸಿರ್ತಾರೋ, ಮಳೆಯ ಬಗ್ಗೆ ಹೇಗೆ ಪ್ರೀತಿಯನ್ನು ತೋರಿಸ್ತಾರೋ, ಅದನ್ನು ಹೇಗೆ ಪೂಜಿಸ್ತಾರೋ, ಅದರಂತೆ ಈ ರಾಮ
ಮಳೆಯಂತೆ ಜನರಿಗೆ ಬೇಕಾದನ್ನೆಲ್ಲ ಸುರಿಸುವವನಾದ್ರಿಂದ ಅವನ ಬಗ್ಗೆ ಅಷ್ಟು ಗೌರವ ಇತ್ತು ಆ ಜನರಿಗೆ. ಪರಾಕ್ರಮದಲ್ಲಿ ಯಾರಿಗೆ ಸಮಾನ ಅಂದರೆ ಯಮನಿಗೆ ಸಮಾನ, ಇಂದ್ರನಿಗೆ ಸಮಾನ. ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸಮಾನ, ಧೈರ್ಯದಲ್ಲಿ ಭೂಮಿಗೆ ಪರ್ವತಗಳಿಗೆ ಸಮಾನ. ಮತ್ತಷ್ಟೇ ಗುಣವತ್ತರ, ನನಗಿಂತ ಈತ ಹೆಚ್ಚು ಗುಣಶಾಲಿ ಆದವನು. ಅವನಕ್ಕಿಂತ ಅಂತ ಅನ್ನೋದು ಸುಮ್ಮನೆ ಹೋಲಿಕೆ ಅಷ್ಟೇ. ಅದು ಈ ಜಗತ್ತಿನಲ್ಲಿ ರಾಮನಕ್ಕಿಂತ ದಶರಥನಕ್ಕಿಂತ ರಾಮ ಗುಣಶಾಲಿಯಾಗಿದ್ದಾನೆ, ಇಂಥ ವ್ಯಕ್ತಿಗಿಂತ ಅವನು ಹೆಚ್ಚು ಗುಣಶಾಲಿ ಅಂತ ಅನ್ನೋದನ್ನೆಲ್ಲ ನಮ್ಮ ಬುದ್ಧಿ ಮಟ್ಟ ಏನಿದೆ ಆ ಮಟ್ಟಕ್ಕನುಸಾರವಾಗಿ ಹೇಳಿದ್ದಷ್ಟೇ. ಲಕ್ಷ್ಮೀದೇವಿಗಿಂತಲೂ ಅನಂತ ಪಟ್ಟು ಗುಣದಲ್ಲಿ ಆತ ಮೀರಿದವನು ಅಂತ ಶಾಸ್ತ್ರದ ಮಾತಿದೆ. ಹಾಗಿದ್ದಾಗ ನನಗಿಂತ ಹೆಚ್ಚು ಅಂತ ದಶರಥ ಯಾಕೆ ಆಲೋಚನೆ ಮಾಡಿದ ಅಂದರೆ, ನಾನು ನನ್ನ ರಾಜ್ಯದ ದಂಡವನ್ನು ಅವನ ಕೈ ಕೊಡಬೇಕು ಇನ್ನು ಮುಂದೆ ಅದಕ್ಕಾಗಿ ಆಲೋಚನೆ ಮಾಡಿದೆ ಅಷ್ಟೇ. ಮಹೀಧರ ಸಮೋ ಧೃತ್ಯಾಂ ಮತ್ತಷ್ಟೇ ಗುಣವತ್ತರ. ಮಹೀಮಿಮಾಂ ಕೃತ್ಯಾಂ ಅಧಿತಿಷ್ಠಂತ ಮಾತ್ಮಜಂ. ಇಡೀ ಭೂಮಂಡಲಕ್ಕೆ ಆತ ರಾಜನಾಗಬೇಕು. ಈ ವಯಸ್ಸಿನಲ್ಲಿ ನಾನು ಆತನನ್ನು ಕಣ್ತುಂಬ ನೋಡಬೇಕು. ಯಥಾ ಸ್ವರ್ಗಂ ಅವಾಪ್ನುಯಾಂ, ಮುಂದೆ ಸ್ವರ್ಗಕ್ಕೆ ಹೋಗಬೇಕು. ಹೀಗೆ ನಾನಾ ರೀತಿಯಾದಂಥ ಆಲೋಚನೆಗಳನ್ನು ಆತ ಮಾಡಿದ ದಶರಥ. ಮಾಡಿ ಇನ್ನು ನನ್ನ ಮಂತ್ರಿಗಳನ್ನು ಗುರು ಹಿರಿಯರನ್ನೆಲ್ಲರೂ ಕೂಡ ಕರೆಸಬೇಕು. ಕರೆಸಿ ರಾಮನನ್ನು ಯುವರಾಜನನ್ನಾಗಿ ಮಾಡಲಿಕ್ಕೆ ನಾನು ಪ್ರವೃತ್ತನಾಗಬೇಕು ಅಂತ ಆಲೋಚನೆ ಮಾಡಿದೆ. ಆಲೋಚನೆ ಮಾಡಿ ಆ ಮಂತ್ರಿಗಳನ್ನು ಕರೆಸಿದ. ಮಂತ್ರಿಗಳಿಗೆ ಕಾರಣವನ್ನೆಲ್ಲ ಹೇಳಿದ. ನನಗೆ ಕೆಲವು ಉತ್ಪಾತಗಳು ಕಾಣ್ತಾ ಇವೆ, ನನಗೂ ಕೂಡ ವಯಸ್ಸಾಗ್ತಾ ಬಂತು. ಕೆಲವು ಅಮಂಗಲವನ್ನು ಸೂಚನೆ ಮಾಡುವಂತಹ ಉತ್ಪಾತಗಳು ಸ್ವರ್ಗದಲ್ಲಿ, ಆಕಾಶದಲ್ಲಿ, ಭೂಮಿಯಲ್ಲಿ ಎಲ್ಲ ಕಡೆ ಕಾಣಿಸ್ತಾ ಇವೆ. ತಾನು ಈಗಾಗಲೇ ವೃದ್ಧನಾಗಿರೋದ್ರಿಂದ ಪ್ರಜೆಗಳ ಯೋಗಕ್ಷೇಮ ನೋಡ್ಕೊಳ್ಳಿಕ್ಕೆ ಸಮರ್ಥನಾಗಿಲ್ಲ. ಹಾಗಾಗಿ ರಾಮನನ್ನ ರಾಜನನ್ನಾಗಿ ಮಾಡಬೇಕು. ಹಾಗಾಗಿ ಅವನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ನಾನು ಅಪೇಕ್ಷೆ ಪಟ್ಟಿದ್ದೇನೆ. ಅದಕ್ಕೆ ನಿಮ್ಮ ಸಮ್ಮತಿಯನ್ನು ನೀವು ಕೊಡಿ ಅಂತ ಅವ್ರಿಗೆ ಹೇಳಿದ. ರಾಮ ರಾಜನಾಗಿ ಬಿಟ್ರೆ ನನ್ನ ಮನಸ್ಸಿನ ದುಃಖ ಎಲ್ಲ ಪರಿಹಾರ ಆಗೋದಿದೆ. ಹಾಗಾಗಿ ನೀವು ಅದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಪಟ್ಟಾಭಿಷೇಕಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನು ಸಿದ್ಧಪಡಿಸಿ. ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ಜನರನ್ನ, ಪೃಥ್ವಿಯಲ್ಲಿದ್ದಂಥ ಉಳಿದ ರಾಜರನ್ನ, ಸಾಮಂತರನ್ನ ಎಲ್ಲರನ್ನು ಕೂಡ ಪಟ್ಟಾಭಿಷೇಕಕ್ಕಾಗಿ ಕರೆಸಿದ. ಅವರನ್ನೆಲ್ಲ ಸಮಾಲೋಚನೆಗಾಗಿ ಮೊದಲು ಕರೆಸಿದಾಗ ಅದೇ ಅವಸರದಿಂದ ಪಟ್ಟಾಭಿಷೇಕ ಕೂಡ ಮಾಡಿಬಿಡಬೇಕು ಅಂತ. ಹಾಗಾಗಿ ಆತನಿಗೊಂದು ಅವಸರ ಇತ್ತು ಅಂತ ಅಲ್ಲಿ ಕಾಣಿಸ್ತು. ಅವರಿಗೆಲ್ಲ ಯಥೋಚಿತವಾದಂತಹ ಬಿಡಾರಗಳನ್ನು ಮಾಡಿಕೊಟ್ಟ. ಯಥಾಯೋಗ್ಯವಾಗಿ ಅವರಿಗೆಲ್ಲರಿಗೂ ಕೂಡ ಸತ್ಕಾರವನ್ನು ಏರ್ಪಡಿಸಿದ. ತಾನೂ ಕೂಡ ಸರಿಯಾದ ರೀತಿಯಾದ ಅಲಂಕಾರವನ್ನು ಮಾಡಿಕೊಂಡು ಅತಿಥಿ ಅಭ್ಯಾಗತರೆಲ್ಲರನ್ನು ಕೂಡ ಸ್ವಾಗತ ಮಾಡಿದ. ದಶರಥ ಕೈಕೇಯಿ ರಾಜನನ್ನು ಕರೀಲೇ ಇಲ್ಲ. ತನ್ನ ತಾಯಿಯ, ತನ್ನ ಕೊನೆಯ ಹೆಂಡತಿ ಆದ ಕೈಕೇಯಿ ಏನಿದ್ಲು, ಅವಳ ಅಪ್ಪ, ಅವಳ ಅಣ್ಣ ಕೈಕೇಯಿ ರಾಜ ಏನಿದ್ದ, ಅವ್ರು ಯಾರನ್ನೂ ಕರೀಲಿಲ್ಲ. ಮಾವನಾದಂಥ ಜನಕನನ್ನು, ತನ್ನ ಬೀಗನಾದಂಥ ಜನಕನನ್ನು ಕೂಡ ಕರೀಲಿಲ್ಲ. ಪಟ್ಟಾಭಿಷೇಕ ಆದ್ಮೇಲೆ ಅವರಿಬ್ಬರಿಗೂ ತಿಳಿಯಲಿ ಅಂತ ಅವನಿಗಿತ್ತು. ಯಾಕೆ ಹಾಗೆಲ್ಲ ಇತ್ತು ಅಂತಂದ್ರೆ, ಕೈಕೇಯಿಯನ್ನು ಯಾಕೆ, ಕೈಕೇಯಿ ದೇಶದ ಮಹಾರಾಜನನ್ನು ಯಾಕೆ ಆತ ಉಪೇಕ್ಷೆ ಮಾಡಿದ್ದ, ಜನಕನನ್ನು ಯಾಕೆ ಉಪೇಕ್ಷೆ ಮಾಡಿದ್ದ ಅಂತಂದ್ರೆ, ಅದಕ್ಕೆ ಹೀಗೆ ಅಡಿ ಟಿಪ್ಪಣಿಯಲ್ಲಿ ಅದರದ ಅಭಿಪ್ರಾಯ ನೋಡ್ತೇವೆ ನಾವು. ಕೈಕೇಯಿ ಮಹಾರಾಜನಿಗೆ ಈಗ ಆಹ್ವಾನ ಪಟ್ಟುಬಿಟ್ರೆ ಅದು ರಾಮನ ಪಟ್ಟಾಭಿಷೇಕಕ್ಕೆ ವಿಘ್ನ ತಂದೊಡ್ಡಬಹುದು ಅಂತ ಅವನಿಗೆ ಭಯ ಇತ್ತಂತೆ. ಅದಕ್ಕೆ ಬೇರೆ ಪುರಾಣದಲ್ಲಿ ಅದಕ್ಕೆ ಮಾಹಿತಿ ಇದೆ. ದಶರಥ ಕೈಕೇಯಿಯನ್ನು ಮದುವೆ ಆಗುವಾಗ ಕೈಕೇಯಿಯ ಅಪ್ಪ, ಇವಳ ಹೊಟ್ಟೆಯಲ್ಲಿ ಹುಟ್ಟುವಂಥ ಮಗನೇ ನಿನ್ನ ಮುಂದೆ ಉತ್ತರಾಧಿಕಾರಿ ಆಗಬೇಕು ಅಂತ ಒಂದು ಷರತ್ತನ್ನು ಇಟ್ಟಿದ್ದ. ಆ ಮದುವೆ ಆಗೋ ಸಂದರ್ಭದಲ್ಲಿ ಈತ ಹೂ ಅಂದ್ಬಿಟ್ಟಿದ್ದ ದಶರಥ. ಹಾಗಾಗಿ ಆ ಕೈಕೇಯ ರಾಜ ಏನಾದರೂ ಈಗ ಇಲ್ಲಿಗೆ ಬಂದರೆ ತನ್ನ ಮಗಳ ಮಗನಾದಂಥ ಮೊಮ್ಮಗನಾದಂಥ ಭರತನಿಗೆ ಪಟ್ಟ ಆಗಬೇಕು ಅಂತ ಬಿಗಿ ಹಿಡಿದಾನು ಅಂತ ಇವನಿಗೆ ಭಯ ಇತ್ತು. ಆ ಕಾರಣಕ್ಕಾಗಿ ಅವನನ್ನು ಆಹ್ವಾನ ಮಾಡಲೇ ಇಲ್ಲ. ಜನಕನಿಗೆ ಆಹ್ವಾನ ಯಾಕೆ ಮಾಡಲಿಲ್ಲ ಅಂತಂದರೆ, ಕೈಕೇಯಿ ರಾಜನಿಗೆ ಒಬ್ಬರಿಗೆ ಆಹ್ವಾನ ಕೊಡದೆ ಜನಕನಿಗೆ ಆಹ್ವಾನ ಕೊಟ್ಟಿದ್ರೆ ಕೈಕೇಯಿ ರಾಜನನ್ನು ಬೇಕಂತೆ ಬಿಟ್ಟಿದ್ದಾನೆ ದಶರಥ ಅಂತ ಎಲ್ಲರಿಗೂ ಅನುಮಾನ ಬರುವಂತಾಗ್ತಿತ್ತು. ಜನಕನನ್ನೂ ಬಿಟ್ಟ, ಕೈಕೇಯಿ ರಾಜನನ್ನೂ ಬಿಟ್ಟ ಅಂತಂದ್ರೆ ಅವರಿಬ್ಬರು ಕೂಡ ಅಯೋಧ್ಯೆಗೆ ಬಹಳ ದೂರ ಇರುವಂಥವ್ರು. ಅಯೋಧ್ಯ ಪಟ್ಟಣ ನಡುವೆ ಇರುವಂಥದ್ದು. ಅಂದರೆ ಉತ್ತರ ದಿಕ್ಕಿನಲ್ಲಿದ್ದರೆ ವಾಯವ್ಯ ದಿಕ್ಕಿನಲ್ಲಿರುವಂಥದ್ದು, ಭಾರತದ ವಾಯವ್ಯ ದಿಕ್ಕಿನಲ್ಲಿರುವಂಥದ್ದು ಕೈಕೇಯಿ ರಾಜ್ಯ, ಪಂಜಾಬ್ ಅಥವಾ ಪಾಕಿಸ್ತಾನದಲ್ಲಿರುವಂಥ ಪಂಜಾಬ್.
ಜನಕರಾಜನ ರಾಜ್ಯ ಅಂದರೆ ಬಿಹಾರದ ಉತ್ತರ ತುದಿ ಅಥವಾ ನೇಪಾಳ. ಈಗ ಅವರಿಬ್ಬರು ದೂರದಲ್ಲಿದ್ದರಾದ್ರಿಂದ ಅವರಿಬ್ಬರನ್ನು ಅವಸರದಲ್ಲಿ ಕರೆಸ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಬಿಟ್ಟಂತೆ ತೋರಿಸ್ಕೊಂಡ. ನಿಮ್ಮನ್ನು ಮಾತ್ರ ಕರೆದಿಲ್ಲ ಅಂತ ತಿಳ್ಕೊಳ್ಬೇಡಿ, ಜನಕನನ್ನು ಕರೀಲಿಲ್ಲ. ರಾಮನ ಹೆಂಡತಿಯಾದ ಸೀತೆ ಅಪ್ಪನಾದಂಥ ಜನಕನನ್ನು ಕರೀಲಿಲ್ಲ ಅಂತ ಮೇಲ್ನೋಟಕ್ಕೆ ತೋರಿಸ್ಕೊಳ್ಳುವಂತೆ ಅವರಿಬ್ಬರನ್ನು ದೂರವೇ ಇಟ್ಟ. ಆಗಮಿಸಿದಂಥ ಎಲ್ಲ ರಾಜರನ್ನ ಪ್ರಜೆಗಳನ್ನ ಆತ ಸಂದರ್ಶನ ಮಾಡಿದ. ಸಭಾಮಂದಿರಕ್ಕೆ ಹೋದ. ರತ್ನ ಖಚಿತವಾದಂಥ ಸಿಂಹಾಸನದ ಮೇಲೆ ಕೂತ್ಕೊಂಡ. ರಾಜ ಸಿಂಹಾಸನದ ಮೇಲೆ ಕೂತ್ಕೊಂಡ ಮೇಲೆ ಪ್ರಜೆಗಳು, ಸಾಮಂತರು, ಗುರುಗಳು ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಆಸನಗಳನ್ನು ಸ್ವೀಕಾರ ಮಾಡಿದರು. ರಾಜನಿಗೆ ಅಭಿಮುಖರವಾಗಿ ತಮಗೆ ತಮಗೆ ಯೋಗ್ಯವಾದಂಥ ಆಸನದ ಮೇಲೆ ಅವರೆಲ್ಲರೂ ಕೂಡ ಕೂತ್ಕೊಂಡ ಮೇಲೆ ಆ ಸಭೆ ಅಲ್ಲಿಂದ ಪ್ರಾರಂಭವಾಯಿತು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 1ನೇ ಸರ್ಗ ಅಲ್ಲಿಗೆ ಮುಕ್ತಾಯ ಆಗಿದೆ.